स्वागत है आपका AMK न्यूज चैनल में। मैं आपके साथ मोहम्मद यासीन नईकोड़ी। ಇವತ್ತಿನ ದಿವಸ ನಾವು ಇಲ್ಲಿ ಸೇರಬೇಕಾದ ಒಂದು ವಿಷಯ ಇಂಡಿಕರ್ ಮೆಹಬೂಬ್ ಇಂಡಿಕರ್ ಗೊತ್ತಿನಂಥವರಿಗೆ ನಿನ್ನೆ ದಿವಸ ರಾತ್ರಿ ಒಂದು ಓಣಿಯಲ್ಲಿ ಜಗಳ ಆಗುವಾಗ ಅವರು ಬಿಡಿಸಕ್ಕೆ ಹೋದ್ರೆ ಒಂದು ಸಮಾಜ ಸೇವೆ ಮಾಡುವಾಗ ಅಮಾಯಕ ಗೊತ್ತಿದ್ರು ಅವರಿಗೆ ಒಂದು ಗುಂಡಹೀನರು ಹಿಡಿದು ಸುಮ್ಮನೆ ಹೊಡೆದಿದ್ದಾರೆ. ಆ ಕೃತ್ಯವನ್ನು ಖಂಡಿಸಿ ಇವತ್ತು ಕಲಾಪವನ್ನು ಬಹಿಷ್ಕರಿಸಿ ಇವತ್ತು DC ಮುಖಾಂತರ ಒಂದು ಅರ್ಜಿಯನ್ನು ಸಲ್ಲಿಸಿ ಮನವಿಯನ್ನು ಸಲ್ಲಿಸಿ ಆ ಕೃತ್ಯವನ್ನು ಖಂಡಿಸ್ತೀವಿ. ಮತ್ತು ಎಲ್ಲರೂ ಕೂಡಿ ನಾವು ಆ ಆರೋಪಿಗಳಿಗೆ ತಕ್ಷಣವೇ ಬಂಧಿಸಿ ಅವ್ರಿಗೆ ಅವ್ರ ಮ್ಯಾಗ ಕಠಿಣ ಕ್ರಮವನ್ನು ತಗೋಬೇಕಂದ್ರೆ ನಾವು ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ವಿನಂತಿ ಮಾಡಿಸ್ಕೊಂಡಿವಿ. ನನ್ನ ಹೆಸರು ಅಬ್ದುಲ್ ಸಮದ್. ಸರ್, ಎಲ್ಲೇ ಆಗಿದ್ದ ಘಟನೆ ಏನು ಹೇಳ್ತಾ ಇಲ್ಲ? ಸಕಾಪುರಜಿನಲ್ಲಿ ಆಗಿದೆ ನಿನ್ನೆ. ಅದು ಸಕಾಪುರಜಿನಲ್ಲಿ ಒಂದು ರೋಜಾನ ಇಫ್ತಿಯಾರ್ ಕೂಟ ವ್ಯವಸ್ಥೆ ಇತ್ತು. ಆ ವ್ಯವಸ್ಥೆದಾಗ ಒಂದು ವಿಷಯ ಉದ್ಭವ ಆಗಿ ಅದು ಜಗಳ ಆಗಿದೆ. ಎಲ್ಲ ಬಾಂಧವ್ರೆ, ಈಗಾಗಲೇ ನಮ್ಮ ಅನೇಕ ವಕೀಲ ಸಹೋದರರು ತಮ್ಮ ಮುಂದೆ ವಿಷಯವನ್ನು ಹೇಳಿದ್ದಾರೆ. ಇವತ್ತು ನಿನ್ನಿನ ರಾತ್ರಿ ದಿನ ಹಲ್ಲೆಗೊಳಗಾದ ನಮ್ಮ ಸಹೋದರ ನ್ಯಾಯವಾದಿ ಮೆಹಬೂಬ್ ಇಂಡಿಕರ್ ಒಬ್ಬ ಒಳ್ಳೆಯ ಸರಳ ಜೀವಿ, ಎಲ್ಲರ ಜೋಡ ಭಾಳ ಅನ್ಯೂನ್ಯತೆಯಿಂದ ಪ್ರೀತಿಯಿಂದ ಇರುವಂಥ ಒಬ್ಬ ವ್ಯಕ್ತಿ, ಹೆಚ್ಚಿಗೆ ಮಾತನಾಡಿರುವಂಥ ಒಬ್ಬ ವ್ಯಕ್ತಿ. ನಿನ್ನೆ ತಾವು ಈಗಾಗಲೇ ನಮ್ಮ ಅನೇಕ ವಕೀಲರು ಹೇಳಿದ್ದಾರೆ, ನಿನ್ನೆ ಅವರು ಓಣಿಯಲ್ಲಿ ಒಂದೇನೋ ಒಂದು ರಂಜಾನ್ ಸಂಬಂಧ ಏನೋ ಒಂದು ಫಂಕ್ಷನ್ ಇತ್ತು, ಇಫ್ತಾರ್ ಕೂಟ ಇತ್ತು. ಆ ಇಫ್ತಾರ್ ಕೂಟಲ್ಲಿ ಬೇರೆಯವ್ರು ನೋಡೋರು ಜಗಳ ನಡೆಯಿತು. ಆ ಜಗಳವನ್ನು ಬಿಡಿಸ್ಲಿಕ್ಕೆ ಸದರಿ ಮೆಹಬೂಬ್ ನಮ್ಮ ಸಹೋದರಂತ ವಕೀಲರಂತ ಮೆಹಬೂಬ್ ಅಂಗಡಿಯವರು ಅದರಲ್ಲಿ ಹೋಗಿದ್ದಾರೆ. ಆ ಸಮಯದಲ್ಲಿ ಹೋದಾಗ ಮತ್ತು ಅದು ಕೂಡ ಏನು ಹಲ್ಲೆ ಮಾಡಿದ್ರು ಅದೇ ಲೊಕ್ಯಾಲಿಟಿದವ್ರು ಅಂತ ನಾವು ಕೇಳಿ ತಿಳ್ಕೊಂಡೆವು. ಅದಕ್ಕೆ ಆ ಸಂಬಂಧದಲ್ಲಿ ಅವ್ರು ಜಗಳ ಬಿಡ್ಸಕ್ಕೆ ಹೋದಾಗ ಇವರು ವಕೀಲರನ್ನು ಗೊತ್ತಿದ್ದು ತಿಳಿದು ಕೂಡ ಅವ್ರ ಮೇಲೆ ಅಮಾನುಷವಾಗಿ ಭಾಳ ತೀವ್ರತರವಾದ ಹಲ್ಲೆಗಳನ್ನು ಮಾಡಿದ್ದಾರೆ. ಅವ್ರಿಗೆ ಈಗಾಗಲೇ ನಾನು ಕೇಳಿದಾಗ 2 ಹಲ್ಲುಗಳು ಬಿದ್ದಿದ್ದಾವೆ, ಆಮೇಲೆ ಇಲ್ಲಿ ಮೂಗಿನ ಹತ್ರ ಫ್ರ್ಯಾಕ್ಚರ್ ಆಗಿದೆ, ರಿಬ್ಸ್ ಫ್ರ್ಯಾಕ್ಚರ್ ಆಗಿದೆ ಅಂತ ಕೇಳಿದೆವು. ಆಮೇಲೆ ಇನ್ನೊಬ್ಬ ಅವ್ರ ಸಹೋದರರು ಕೂಡ ಹಲ್ಲೆ ಮಾಡಿದ್ದಾರೆ, ತಲೆಯಲ್ಲಿ ಟಾಕಿಗಳು ಬಿದ್ದಿದ್ದವು. ಅವರಿಬ್ಬರು ICUನಲ್ಲಿ ಉಪಚಾರ ಹೊಂದಾತಾರೆ ಅಂತ ಕೇಳಿದೆವು. ಅವರ ಪರಿಸ್ಥಿತಿ ಭಾಳ ನಾಜೂಕದ ಅಂತೂ ನಾವು ಕೇಳ್ಪಟ್ಟೆವು. ನಾವೆಲ್ಲ ಇವತ್ತಿನ ದಿನ ಈ ವಿಷಯ ಗೊತ್ತಾದ್ಮೇಲೆ ನಮ್ಮ ವಕೀಲರ ಸಂಘದಲ್ಲಿ ಎಲ್ಲ ವಕೀಲರುಗಳು ನ್ಯಾಯಾಲಯಗಳನ್ನು ಬಹಿಷ್ಕರಿಸಿ ನಮ್ಮ ನ್ಯಾಯಾಲಯದ ಸಂಘದಲ್ಲಿ ವಕೀಲರ ಭವನದಲ್ಲಿ ಎಲ್ಲ ವಕೀಲರು ಕೂಡಿ ಒಂದು ಹಿರಿಯ ನ್ಯಾಯಾಧಿಗಳ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಮಾಡಿ ಆ ಮೀಟಿಂಗ್ದಲ್ಲಿ ನಾವೆಲ್ಲರೂ ಅನೇಕ ವಿಷಯಗಳನ್ನು ಚರ್ಚಿಸಿ ಈ ನಾಳೆ ಅವ್ರ ಮೇಲೆ ಒಂದು ತೀವ್ರತ ಕೇಸ್ ಈಗ ಆಲ್ರೆಡಿ FIR ರಿಜಿಸ್ಟರ್ ಮಾಡಿದ್ದಾರೆ. ಈಗಾಗಲೇ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತೂ ಕೇಳಿದೆ ನಾವು. ಇನ್ನೂ ಯಾರ್ಯಾರು ಆ ವಕೀಲರ ಮೇಲೆ ಹಲ್ಲೆ ಮಾಡಿದ್ದಾರೆ ಅವ್ರನ್ನೆಲ್ಲ ಕೂಡಲೇ ಅರೆಸ್ಟ್ ಮಾಡಬೇಕು. ಮತ್ತು ಈ ತಮ್ಮೆಲ್ಲರ ಮುಖಾಂತರ ಒಂದು ಮನವಿ ಏನು ಮಾಡ್ಕೊಡೋಣ, ನಾವು ವಕೀಲರಿದ್ದರೂ ಕೂಡ ಆದರೂ ಕಾನೂನಿನ ಮುಖಾಂತರ ಸಾಗಬೇಕು. ಆಮೇಲೆ ಸಂಬಂಧಪಟ್ಟ ಪೊಲೀಸ್ ಠಾಣೆಯವ್ರಿಗೆ ನಾವೊಂದು ಮನವಿ ಮಾಡ್ಕೊಡೋದಂದ್ರೆ ಸದರಿ ಆರೋಪಗಳಿರೋದು ಯಾವುದೂ ಲೋಫಾಲ್ಸ್ಗಳಾಗದೆ ಲಕ್ನಾಜ್ ಆಗದೆ ಅಗದಿ ಶಕ್ತಿಯುತವಾದಂಥ ಒಂದು ದೋಷಾರೋಪ ಪತ್ರವನ್ನು ಅವ್ರ ಮೇಲೆ ಸಲ್ಲಿಸಿ ಅವ್ರ ಉಳಿದಂಥ ಆರೋಪಿಗಳನ್ನು ಕೂಡ ಬೇಗವಾಗಿ ಅರೆಸ್ಟ್ ಮಾಡಿ ಅವ್ರ ಮೇಲೆ ಒಳ್ಳೆ ಚಾರ್ಜ್ ಶೀಟ್ ಆಗಿ ಮುಂದೆ ಭವಿಷ್ಯತ್ತಿನಲ್ಲಿ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದಾಗ ಯಾವುದೂ ಕೂಡ ಯಾವುದೇ ಒಂದು ಕಾನೂನಿನ ದೋಷಗಳಿಂದ ಆರೋಪಿಗಳು ಕಾನೂನಿನ ಶಿಕ್ಷೆಯಿಂದ ಹೋಗದ ಹಾಗೆ ಆ ರೀತಿ ದೋಷಾರೋಪ ಪತ್ರವನ್ನು ರೆಡಿ ಮಾಡಬೇಕು. ತನಿಖಾಧಿಕಾರಿಗಳು ಅದರಲ್ಲಿ ತೀವ್ರವಾದ ನಿಗಾ ವಹಿಸ್ಬೇಕಂತೇಳಿ ತಮ್ಮೆಲ್ಲರ ಮುಖಾಂತರ ನಾವು ಆಗ್ರಹ ಮಾಡ್ತೀವಿ. ಅದೇ ರೀತಿಯಾಗಿ ಇವತ್ತಿನೆಲ್ಲ ನಾವು ವಕೀಲರ ಸಂಘದ ನಿರ್ಣಯ ಮಾಡಿಕೊಂಡು ಸದರಿ ಮುಂದೆ ಅವ್ರ ಮೇಲೆ ಯಾರಾದರೂ ವಕೀಲರ ಸಂಘದಿಂದ ಅವ್ರ ಮೇಲೆ ಬೇಲ್ ಅಪ್ಲಿಕೇಶನು ಜಾಮೀನು ಅರ್ಜಿ ಕಲಿಸು ಕೂಡ ನಾವು ಯಾರೂ ಆ ಜಾಮೀನು ಅರ್ಜಿಗೆ ಅವ್ರ ಪರವಾಗಿ ನಿಲ್ಲೋದಿಲ್ಲ ಅಂತೇಳಿ ನಾವು ನಿರ್ಣಯ ಮಾಡಿದ್ದೇವೆ. ಮತ್ತು ಅದೇ ರೀತಿ ನಾವೆಲ್ಲ ವಕೀಲರು ಕೂಡ ನಮ್ಮ ಸಹೋದರತ ಮೆಹಬೂಬ್ ಇಂಡಿಕರ್ ಅವ್ರ ಜೊತೆ ಸದಾ ಇರ್ತೀವಿ ಅಂಥೇಳಿ ನಾವು ನಿರ್ಣಯ ಮಾಡಿದೆವು. ಅವರಿಗೆ ನಾವು ಮತ್ತು ಭಗವಂತನಲ್ಲಿ ಪ್ರಾರ್ಥನೆ ಕೊಡ್ತೀವಿ, ಬೇಗವಾಗಿ ಈ ಒಂದು ಕಾಯಿಲೆಯಿಂದ ಏನು ಹಲ್ಲೆಗಾಗಿದಾರಲ್ಲ ಇದರಿಂದ ಬೇಗವಾಗಿ ರಿಕವರಿಯಾಗಿ ಅವ್ರು ಮತ್ತೆ ನಮ್ಮ ಜೊತೆ ವೃತ್ತಿ ಜೀವನ ಸ್ಟಾರ್ಟ್ ಮಾಡಲಿ ಅಂತೇಳಿ ಮನವಿ ಮಾಡೇವು. ಅದಕ್ಕೆ ತಮಗೂ ಕೂಡ DC ಅವ್ರಿಗೆ ಅದೇ ಪ್ರಕಾರ ಇವತ್ತು ಮನವಿ ಕೊಡ್ತೀವಿ ಅಂತೇಳಿ 2 ಮಾತುಗಳು. ನಮ್ಮ ವಿಜಯಪುರ ನ್ಯಾಯವಾದಿಗಳ ಸಂಘದ ವತಿಯಿಂದ ನಮ್ಮದೇ ಸಂಘದ ಸದಸ್ಯರಾಗಿರ್ತಕ್ಕಂಥ MM ಇಂಡಿಕರ್ ವಕೀಲರ ಮೇಲೆ ನಿನ್ನೆ ರಾತ್ರಿ ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಮಾಡಿದ್ದಾರೆ. ಆ ಒಂದು ಹಲ್ಲೆಯನ್ನು ಖಂಡಿಸಿ ಇವತ್ತು ನಾವು ವಕೀಲರ ಸಂಘದ ಪರವಾಗಿ ಇವತ್ತು ಎಲ್ಲ ಕೋರ್ಟ್ ಕಲಾಪದಿಂದ ದೂರವಿದೆ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಬಂಧುಗಳೇ, ನಾವು ಬೆಳಗ್ಗೆ ಎಲ್ಲರೂ ನಮ್ಮ ಸಂಘದ ಪರವಾಗಿ ನಾವೆಲ್ಲ ಸಭೆಯನ್ನು ಕರೆದು ಆ ಸಭೆಯಲ್ಲಿ ನಮ್ಮ ಹಳ್ಳಿ ಸರ್ ಹೇಳಿದ ಹಾಗೆ ಯಾರು ಹಲ್ಲೆಯನ್ನು ಮಾಡಿದಾರೋ ಅವರ ಪರವಾಗಿ ಯಾರೂ ಕೂಡ ವಕೀಲರು ವಕಾಲತ್ತು ವಹಿಸುವುದಿಲ್ಲ ಅಂತ ನಾವು ಠರಾವನ್ನು ಕೂಡ ಪಾಸ್ ಮಾಡಿದ್ದೀವಿ. ಹಾಗಾಗಿ ನಿನ್ನೆ ಆಲ್ರೆಡಿ FIR ಕೂಡ ಆಗಿದೆ, ಮತ್ತು ಒಂದು 2-3 ಜನನೂ ಅರೆಸ್ಟು ಮಾಡಿದ್ದಾರೆ ಅಂತ ನಾವು ಕೇಳಿದ್ದೀವಿ. ಮತ್ತು ಇನ್ನು ಉಳಿದ ಆರೋಪಿಗಳನ್ನು ಬೇಗನೆ
ಬಂಧಿಸಬೇಕು ನಮ್ಮ ಜಿಲ್ಲಾ ವರಿಷ್ಠಾಧಿಕಾರಿಗಳು. ಮತ್ತು ಇದ್ರ ಮುಖಾಂತರ ತಮಗೆ ಮಾಧ್ಯಮ ಮುಖಾಂತರ ಹೇಳೋದೇನೆಂದರೆ, ಅದರಲ್ಲಿ ಯಾರೇ ಭಾಗಿಯಾಗಿರಲಿ, ಯಾರೇ ಇದ್ದರೂ ಕೂಡ ಅವರನ್ನು ಮೀನಾಮೇಷ ಎನಿಸದೇನೆ ಎಲ್ಲರೂ ಆ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರ್ತಾರೆ ಎಲ್ಲರನ್ನೂ ಅರೆಸ್ಟ್ ಮಾಡಬೇಕು ಅಂತ ನಾನು ತಮ್ಮ ಮುಖಾಂತರ ಮಾಧ್ಯಮ ಮುಖಾಂತರ ನಾನು ಎಸ್ ಪಿ ಅವರಿಗೆ ಕೇಳ್ಕೊಳ್ತಾ ಇದ್ದೀನಿ. ಮತ್ತು MM ಇಂಡಿಕರ್ ವಕೀಲರು ಇಷ್ಟು ಸಮಾಧಾನ ವ್ಯಕ್ತಿ, ಅವರು ಎಲ್ಲರ ಜೊತೆನೂ ಕೂಡ ನಗನಾಗ್ತಾ ಮಾತಾಡ್ತಾ ವ್ಯಕ್ತಿ, ನಾವು ಎಲ್ಲರ ಜೊತೆನೂ ಕೂಡ ಭಾಳ ಚೆನ್ನಾಗಿ ಅನ್ಯೋನ್ಯತೆಯಿಂದ ಹೊಂದಿರತಕ್ಕಂಥ ವ್ಯಕ್ತಿ, ಮತ್ತು ಅವರು ಬೇರೆ ಏನು ಯಾವುದೇ ಚಟುವಟಿಕೆ ಭಾಗಿಯಾಗಿರ್ತಕ್ಕಂಥ ವ್ಯಕ್ತಿ, ಅವರು ಎಲ್ಲರ ಜೊತೆನೂ ಸಂವಾದ ಭಾಳ ಪ್ರೀತಿಯಿಂದ ಇರ್ತಕ್ಕಂಥ ವ್ಯಕ್ತಿ, ಸಮಾಧಾನ ಇರ್ತಕ್ಕಂಥ ವ್ಯಕ್ತಿ ಮೇಲೆ ಇವತ್ತು ಈ ರೀತಿ ಮಾರಣಾಂತಿಕ ಹಲ್ಲೆಯನ್ನು ಇವತ್ತು ಮಾಡಿದ್ದಾರೆ ಆರೋಪಿಗಳು. ಈಗಾಗಲೇ ಅವರೇನಾಯಿತು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಧನ್ವಂತರಿ ಹಾಸ್ಪಿಟಲಲ್ಲಿ. ಹೀಗಾಗಿ ಬೇಗ ಅವರು ಗುಣಮುಖರಾಗಿ ಬರಲಿ ಅಂತ ನಾವು ಆಶಿಸ್ತಾ ಇದ್ದೀವಿ ನಮ್ಮ ಸಂಘದ ಪರವಾಗಿ. ಮತ್ತು ಇವತ್ತು ನಾವು DC ಅವರಿಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ನಮಸ್ತೆ. ಎಲ್ಲರಿಗೆ ನಮಸ್ಕರಿಸುತ್ತಾ, ಈಗಾಗಲೇ ವಿಸ್ತಾರವಾಗಿ ನಮ್ಮ ಗೆಳೆಯರು ವಕೀಲರು ತಮ್ಮ ಮುಂದೆ ತಮ್ಮ ಮಾತನ್ನು ಇಟ್ಟಿದ್ದಾರೆ. ನಿನ್ನೆ ರಾತ್ರಿ ನಮ್ಮ ಕಲೀಕಾದಂಥ MM ಇಂಡಿಕರ್ ವಕೀಲರ ಮೇಲೆ ಹಲ್ಲೆ ಆಗಿದೆ. ಆ ಹಲ್ಲೆಯನ್ನು ಖಂಡಿಸಿ ಇವತ್ತು ನಾವು ನ್ಯಾಯಾಲಯದಲ್ಲಿ ನಮ್ಮ ಸಮತಾ ಭವನದಲ್ಲಿ ಎಲ್ಲ ಹಿರಿಯ ವಕೀಲರು ಕೂಡಿ ಒಂದು ನಿರ್ಣಯವನ್ನು ಮಾಡಿದ್ದೀವಿ. ಯಾರೂ ಕೂಡ ಯಾರು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ, ಈಗಾಗಲೇ ನಾವು ಕೇಳಿದ್ವಿ ಅವರಿಗೆ ಅರೆಸ್ಟ್ ಮಾಡಿದಾರಂತ. ಯಾರ್ಯಾರಿಗೆ ಮಾಡಿದ್ದಾರೆ ಏನೋ ಗೊತ್ತಿಲ್ಲ ನಮಗೆ. ಸಂಪೂರ್ಣ ಎನ್ಕ್ವೈರಿ ಮಾಡಿ ಮತ್ತು ಅದರೊಳಗೆ ಯಾರ್ಯಾರು ಇದ್ದಾರೆ ಅವ್ರ ಕಠಿಣ ಶಿಕ್ಷೆ ಆಗಬೇಕಂತ ಹೇಳಿ ನಮ್ಮ ನ್ಯಾಯಾಲಯ ಭವನದಲ್ಲಿ ನಿರ್ಣಯವನ್ನು ತಗೊಂಡಿದ್ದೀವಿ. ಮತ್ತು ಯಾರೂ ಕೂಡ ಆರೋಪಿದವರಿಗೆ ಸಪೋರ್ಟ್ ಮಾಡಲಾರ್ದೆ ನ್ಯಾಯಾಲಯ ಒಳಗೆ ಅವರಿಗೆ ಬೇಲನ್ನು ಹಾಕಬಾರ್ದು. ಆಮೇಲೆ ಪೊಲೀಸ್ ಅಧಿಕಾರಿ SP ಅವರಿಗೆ ಮತ್ತು DC ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟರ್ಗೆ ನಮ್ಮ ಎಲ್ಲ ವಕೀಲರ ಒಕ್ಕೂಟದಿಂದ, ಸಂಪೂರ್ಣ ಬಿಜಾಪುರ ಸ್ಟೇಟ್ ವಕೀಲರ ಒಕ್ಕೂಟದಿಂದ ಮನವಿ ಏನಪ್ಪ ಅಂತಂದ್ರೆ ಅವ್ರ ಮ್ಯಾಗ ಕಠಿಣ ಕ್ರಮ ತಗೋಬೇಕು. ಯಾಕಂದ್ರೆ ಈಗ ಬರೀ MM ಇಂಡಿಕರ್ ಮೇಲೆ ಆಗ್ಯದಂತಲ್ಲ, ವಕೀಲರ ಮೇಲೆ ನೋಡ್ತಾ ಇದ್ದೀವಿ ಭಾಳ ಹಲ್ಲೆಗಳನ್ನು ಆಗ್ತಾವ. ಅದಕ್ಕೆ ಈಗ ನಮ್ಮ ಗೆಳೆಯರು ಒಬ್ಬರು ಅಂದರು, ಪೊಲೀಸರು ಕರೆಕ್ಟವಾಗಿ ಅದು ಎನ್ಕ್ವೈರಿ ಮಾಡಿ ಅವ್ರಿಗೆ ಪನಿಷ್ಮೆಂಟ್ ಕೊಡೋಂಗಿಲ್ಲ. ಎಲ್ಲಿವರೆಗೆ ಇಂಥವೆಲ್ಲ ಘಟನೆ ಆಗಂಗಿಲ್ಲ, ಪನಿಷ್ಮೆಂಟ್ ಆಗಂಗಿಲ್ಲ. ಅವರಿಗೆ ಎಲ್ಲ ಎನ್ಕ್ವೈರಿ ಆಗಿ ಇದು ಮಾಡಿದಾಗ ಪೊಲೀಸರು ಕರೆಕ್ಟಾಗಿ ತಮ್ಮ ಡ್ಯೂಟಿ ಮಾಡಿ ಆ್ಯಕ್ಷನ್ ತಗೋಬೇಕು. ಆದಾಗ ಒಂದು ಅಂಜಿಕೆ ಹೊಣ್ತದೆ. ಜನರಲ್ಲಿ ವಕೀಲರಿಗೆ ಹೆಂಗೆ ಮಾಡ್ತಾರೆ ಅಂದರೆ ಅಮಾಯಕ ಜನರಿಗೆ ಏನು ಮಾಡ್ತಾರೆ ಬಿಜಾಪುರ ಒಳಗೆ ಅಂತ ಸಮಸ್ಯೆ. ಆ ಕಾರಣ ನಾವು DC ಅವರಿಗೆ, DC ಸಾಹೇಬರಿಗೆ DC ಅವ್ರ ಮುಖಾಂತರದಿಂದ ಗೌರ್ಮೆಂಟ್ಗೆ ಒಂದು ಮನವಿ ಕೊಡ್ತಾ ಇದ್ದೀವಿ. ಅವ್ರು ಯಾರ್ಯಾರು ಹಿಂದೆ ಕಠಿಣ ಶಿಕ್ಷೆ ಮಾಡಬೇಕು. ಆಮೇಲೆ ನಾವೇನು ಚಾರ್ಜ್ ಶೀಟ್ ಮಾಡ್ತೀವಿ ಅದ್ರೊಳಗೆ ಸಂಪೂರ್ಣ ಚಾರ್ಜ್ ಶೀಟ್ ಒಳಗೆ ಉಳಿಬಾರ್ದು. ಅವ್ರು ಅಂಥ ಅಂಶಗಳನ್ನು ಹಾಕಿ ಅವ್ರಿಗೆ ಅರೆಸ್ಟ್ ಮಾಡಬೇಕು, ಮುಂದಿನ ಕ್ರಮ ತಗೋಬೇಕಂತ ನಾವು ಎಲ್ಲರೂ ವಕೀಲರ ಸಂಘದಿಂದ ನಂಬಿರ್ತೀವಿ. ಆ ಪ್ರಕಾರ ನಾವೊಂದು ರಿಕ್ವೆಸ್ಟ್ ಮಾಡ್ತೀವಿ DC ಅವರಿಗೆ, ಆ ಕೆಲಸನ ಆಗಲಿ ಅಂತ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯದರ್ಶಿ ಓದಿ ಹೇಳ್ಬಿಡಿ ಸರ್. ಬಂಧುಗಳೇ, ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿ ವಿಜಯಪುರ ಇವರಿಗೆ ವಿಷಯ ಶ್ರೀ MM ಇಂಡಿಕರ್ ನ್ಯಾಯವಾದಿಗಳ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದವರ ಮೇಲೆ ಕ್ರಮ ತೆಗೆದುಕೊಳ್ಳುವ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮಗೆ ತಿಳಿಯಪಡಿಸುವುದೇನೆಂದರೆ ಸರ್, ನಿನ್ನೆ ದಿನಾಂಕ 24/2/2026 ರಾತ್ರಿ ನಮ್ಮ ಸಂಘದ ನ್ಯಾಯವಾದಿಗಳಾದ ಶ್ರೀ MM ಇಂಡಿಕರ್ ಇವರ ಮೇಲೆ ಕೊಲೆಗೆ ಯತ್ನಿಸಿ ಮಾರಣಾಂತಿಕ ಹಲ್ಲೆ ಮಾಡಿರುತ್ತಾರೆ. ಈ ಘಟನೆಯನ್ನು ಖಂಡಿಸಿ ನಮ್ಮ ವಿಜಯಪುರ ನ್ಯಾಯವಾದಿಗಳ ಸಂಘ ನ್ಯಾಯಾಲಯದ ಮತ್ತು ಕಂದಾಯ ಇಲಾಖೆ ಎಲ್ಲ ನ್ಯಾಯಾಲಯದ ಕಾರ್ಯಕಲಾಪದಿಂದ ದೂರ ಉಳಿದು ಸದರಿ ಘಟನೆಯನ್ನು ನಾವು ಖಂಡಿಸ್ತಾ ಇದ್ದೀವಿ ಸರ್. ಆದ ಕಾರಣ ತಾವು ಸದರಿ ಶ್ರೀ MM ಇಂಡಿಕರ್ ಇವರ ಮೇಲೆ ಕೊಲೆಗೆ ಯತ್ನಿಸಿ ಮಾರಣಾಂತಿಕ ಹಲ್ಲೆ ಮಾಡಿದವರ ಮೇಲೆ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ತಮ್ಮಲ್ಲಿ ವಿನಂತಿ ಮಾಡ್ಕೋತಾರೆ ಸರ್. SP ಸಾಹೇಬ್ರಿಗೂ ಮಾತಾಡಿ ಅವ್ರನ್ನ ಅರೆಸ್ಟ್ ಮಾಡಿ ರಿಫಾರ್ ಮಾಡತ್ತೆ ಹೇಳ್ಬಿಡಿ ಸರ್.
ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು और ज्यादा खबरों से जुड़ने के लिए हमारे इस चैनल को लाइक करें, सब्सक्राइब करें और बेल आइकॉन दबाना ना भूलें।